ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಅನಿತಾ ಶಮಂತ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಬಂದು ಇಟ್ಸ್ ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಅಂತಾನೆ ಹೇಳ್ಬೋದು. ಅಂಡ್ ಆಲ್ಸೋ ಹ್ಯೂಜ್ ಡಿಮ್ಯಾಂಡ್ ಇರುವಂತ ಸ್ಯಾರಿ ಇದು. ಇದ್ರ ಬಗ್ಗೆ ಕಂಪ್ಲೀಟ್ ವಿಡಿಯೋನ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಏನು ಅಂತ ನೋಡೋದಾದ್ರೆ, ಸೊ ತುಂಬಾ ದಿನದಿಂದ ತುಂಬಾ ಜನ ನೀವು ಕಮೆಂಟ್ ಮಾಡ್ತಾ ಇದ್ದಿದ್ದು ಅಂದ್ರೆ, ಅನಿತಾ ಈಗೆಲ್ಲ ಟ್ರೆಂಡಿಂಗ್ ಅಲ್ಲಿ ಇದೆ ಅಲ್ವಾ ಸೆಮಿ ಮೈಸೂರು ಕ್ರಿಪ್ ಸಿಲ್ಕ್ ಸ್ಯಾರಿ ತೋರಿಸಿ ಅಂತ ಹೇಳ್ಬಿಟ್ಟು. ಸೊ ನಾನು ಕೂಡ ಫೈನಲಿ ಮೀಶೋದಿಂದ ಸೆಮಿ ಮೈಸೂರು ಸಿಲ್ಕ್ ಸ್ಯಾರಿನೇ ತರಿಸಿದೀನಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಅದು ಎಲ್ಲರ ಫೇವ್ರೆಟ್ ಕಲರ್ ಇದು ಬ್ಲೂ ಕಲರ್. ಸೊ ಫಸ್ಟ್ ಅದನ್ನೇ ತೋರಿಸ್ಬಿಡ್ತೀನಿ. ಅಂಡ್ ಅದಕ್ಕೆ ಕಾಂಟ್ರಾಸ್ಟ್ ಬ್ಲೌಸ್ ಕೂಡ ಬರುತ್ತೆ. ಹೆಂಗಿದೆ ಕ್ವಾಲಿಟಿ, ಇದಕ್ಕೆ ಎಷ್ಟಾಗತ್ತೆ ಪ್ರೈಸ್, ಅಂಡ್ ಇದ್ರದ್ದು ಲಿಂಕ್ ಎಲ್ಲಿ ಕೊಟ್ಟಿರ್ತೀನಿ ಪ್ರತಿಯೊಂದು ಕೂಡ ಹೇಳ್ತೀನಿ. ಸೊ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿದ್ರೆ ಎಲ್ಲಾ ಇನ್ಫಾರ್ಮೇಶನ್ ಕೂಡ ನಿಮ್ಗೆ ಸಿಗತ್ತೆ. ಫ್ರೆಂಡ್ಸ್ ನೋಡಿ, ಇದು ಬಂದು ಬ್ಲೂ ಕಲರ್ ಇದೆ, ರಾಯಲ್ ಬ್ಲೂ. ಎಷ್ಟು ಚಂದ ಇದೆ ಗೊತ್ತಾ. ಈಗ ಆಲ್ರೆಡಿ ವೇರ್ ಮಾಡಿದೀನಿ ನಾನು. ಸೊ ಸ್ಟಾರ್ಟಿಂಗ್ ಬಂದ ತಕ್ಷಣ ತೋರಿಸ್ಬಿಟ್ಟಿದ್ರೆ ನಿಮ್ಗೆ ಅದೆಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಇಲ್ಲಿ ಫುಲ್ ಓಪನ್ ಮಾಡಿ ತೋರಿಸ್ತೀನಿ. ಸೊ ಇಲ್ಲಿ ಹಾಕ್ತೀನಿ, ನಾನು ಸೈಡಲ್ಲಿ ಕ್ಲಿಪ್ಪಿಂಗ್ಸ್ ಹಾಕ್ತೀನಿ ನಾನು ವೇರ್ ಮಾಡಿರೋದು. ಅದ್ರಲ್ಲಿ ನಿಮಗೆ ಗೊತ್ತಾಗುತ್ತೆ ಯಾವ ತರ ಇದೆ ಅಂತ ಹೇಳ್ಬಿಟ್ಟು. ನೋಡಿ, ಆಲ್ರೆಡಿ ಇದು ಸೈಡು ಏನ್ ಹೇಳ್ತೀವಿ, ಇದು ದಡ ಹೊಲಿಸ್ತೀವಿ ಅಂತೀವಲ್ವಾ, ಅದನ್ನು ಕೂಡ ಹೊಲಿಸಿದೀನಿ. ಕಂಠ ಹೊಲಿಸ್ತೀವಲ್ವಾ, ಇದು ಸೆರಗು ಬರುತ್ತೆ ನೋಡಿ. ಒಂದು ನಿಮಿಷ ಇರಿ, ನಿಂತ್ಕೊಂಡು ತೋರಿಸ್ಬಿಡ್ತೀನಿ. ನೋಡಿ, ಇದು ಸೆರಗು ಬರುತ್ತೆ. ಆಕ್ಚುಲಿ ಇದು ಮೇ ಬಿ ಬ್ಲೌಸ್ ಪೀಸು ರನ್ನಿಂಗ್ ಅಲ್ಲೇ ಬರುತ್ತೆ ಅನ್ಸುತ್ತೆ, ಇದೇ ಕಲರ್ ಬ್ಲೂ ಕಲರು. ಬಟ್ ಇವಾಗ ಯಾರು ಬ್ಲೂ ಕಲರೇ ಹೊಲಿಸ್ಕೊಳ್ಳೋದಿಲ್ಲ ಅಲ್ವಾ. ಸೇಮ್ ಸ್ಯಾರಿ ಇರೋದ್ರಿಂದ ನಾನು ಏನ್ ಮಾಡ್ಬಿಟ್ಟೆ ಅಂದ್ರೆ, ಬ್ಲೌಸ್ ಗಿವ್ಸ್ ಕಟ್ ಮಾಡಿಸ್ಲಿಕ್ಕೆ ಹೋಗಿಲ್ಲ, ಕಂಠ ಇಲ್ಲಿಗೆ ಹೊಲಿಸ್ಬಿಟ್ಟಿದೀನಿ ನಾನು. ಇದು ಇಲ್ಲಿ ಅದೇನ್ ಹೇಳ್ತಾರೆ, ಇಲ್ಲಿ ಸಿಗಿಸ್ಕೋತೀವಲ್ಲ ಫಸ್ಟ್ ಹುಡ್ಕೋಬೇಕಾದ್ರೆ, ಅದು ಬರುತ್ತೆ. ಸೊ ತುಂಬಾ ಚೆನ್ನಾಗಿದೆ. ಅಂಡ್ ಇದಕ್ಕೆ ಬ್ಲೌಸ್ ಪೀಸು ನಾನು ಮುಂಚೆನೆ ಹೇಳ್ದಂಗೆ ಎಲ್ಲೋಯ್ತಪ್ಪ, ಅದು ಇಲ್ಲೆಲ್ಲೋ ಹಾಕಿದ್ದೆ, ಇಲ್ಲೆಲ್ಲೋಯ್ತದು. ಹಾ ನೋಡಿ, ಈ ಸ್ಯಾರಿಗೆ ಬ್ಲೌಸ್ ಪೀಸ್ ಬಂದು ಇದು ಬಂದಿದೆ. ಎಲ್ಲ ಕಡೆ ಏನ್ ಮಾಡ್ತಾ ಇದಾರೆ ಅಂದ್ರೆ, ಇದಕ್ಕೆ ಬ್ಲೂ ಕಲರ್ಗೆ ಈ ತರ ಈಗ ಟ್ರೆಂಡಿಂಗ್ ಅಲ್ಲಿ ಇದೆ ಅನ್ಬಿಟ್ಟು 300 ರೂಪಾಯೋ ಅಥವಾ 250 ರೂಪಾಯೋ ತಗೋತಾರೆ ಈ ಬ್ಲೌಸ್ ಪೀಸ್ಗೆ. ಬಟ್ ಮೀಶೋದಲ್ಲಿ ಇದನ್ನ ಫ್ರೀ ಆಗೇ ಕೊಟ್ಟಿದ್ದಾರೆ. ಓಕೆನಾ, ಕೆಲವೊಂದ್ ಕಡೆ ಅಂಗಡಿಗಳಲ್ಲಿ ಇದನ್ನ ಫ್ರೀ ಆಗಿ ಕೊಡ್ತಾರೆ, ಇನ್ನ ಕೆಲವೊಂದ್ ಕಡೆ 250-300 ರೂಪಾಯಿ ತಗೋತಾರೆ. ತುಂಬಾ ಚೆನ್ನಾಗಿದೆ. ನೀವು ಇದನ್ನೇ ಹೊಲಿಸ್ಕೊತೀರಾ ಅಂದ್ರೆ ಈ ಸ್ಯಾರಿಗೆ ಇದನ್ನ ಹೊಲಿಸ್ಕೊಳ್ಳಿ. ಬ್ಲೂ ಕಲರ್ ರನ್ನಿಂಗ್ ಬ್ಲೌಸ್ ಯಾರು ಹೊಲಿಸ್ಕೋಬೇಡಿ, ಸ್ಯಾರಿನಲ್ಲಿ ತುಂಬಾ ನರ್ಗೆ ಬರ್ತವೆ, ಅದನ್ನ ಹಂಗೆ ಉಟ್ಕೊಂಡ್ಬಿಡಿ. ತುಂಬಾ ಚೆನ್ನಾಗಿದೆ ಈ ಬ್ಲೌಸ್ ಪೀಸ್ ಕೂಡ. ಹತ್ರದಲ್ಲಿ ತೋರಿಸಿದ್ರೆ ಇದನ್ನ ಡಿಸೈನು ನೋಡಿ ಎಷ್ಟು ಚೆನ್ನಾಗಿದೆ. ಲೈಕ್ ಏನು ಎಂಬ್ರಾಯ್ಡ್ರಿ ವರ್ಕ್ ಮಾಡಿರ್ತಾರೆ ಅಂತ ಹೇಳ್ತೀವಲ್ವಾ, ಹೆವಿ ಎಂಬ್ರಾಯ್ಡ್ರಿ ವರ್ಕು ಗೋಲ್ಡನ್ ಕಲರ್ ಅಲ್ಲಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ನಾನೇನು ಅಂತ ಹೇಳಿದ್ರೆ, ಹೊಲಿಸ್ಕೊಂಡು ಅಂತೂ ಕುತ್ಕೊಳ್ಳೋದಿಲ್ಲ, ಇದಕ್ಕೆ ತುಂಬಾ ಟೈಮು ಹಿಡಿಯುತ್ತೆ, ಜೊತೆಗೆ ಅಮೌಂಟ್ ಅಂತೂ ಸಿಕ್ಕಾಪಟ್ಟೆ ಕೇಳ್ತಾರೆ. ಸೊ ಹಂಗಾಗಿ ನಿಮಗೆ ನಾನು ಎಲ್ಲಾ ವಿಡಿಯೋದಲ್ಲೂ ಹೇಳ್ತಾ ಇರ್ತೀನಿ. ಸೊ ಈ ತರ ಹುಡುಕ್ಬಿಟ್ಟು ನಾನು ಮ್ಯಾಚಿಂಗ್ ಅಲ್ಲಿ ಏನ್ ಮಾಡಿದೀನಿ ಅಂದ್ರೆ, ಈ ರೆಡಿಮೇಡ್ ಬ್ಲೌಸ್ ನ ತಗೊಂಡ್ಬಿಟ್ಟಿದೀನಿ ಮೀಶೋದಲ್ಲಿ. ಒಂದ್ ನಿಮಿಷ ಇರಿ, ಇಲ್ಲಿ ಉಕ್ ಹಾಕ್ಬಿಡ್ತೀನಿ, ತೋರಿಸ್ತೀನಿ ನೋಡಿ. ಇದು ಫ್ರಂಟ್ ಬರುತ್ತೆ, ಕಾಣಿಸ್ತಾ ಇದೆಯಾ? ಸೂಪರ್ ಅಲ್ಲ ಶಮಂತಾರೆ? ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ನಂದು 36 ಸೈಜು, ಅಂದ್ರೆ 36 ಆಲ್ಟ್ರಬಲ್. ಅದು ಕೂಡ ಲೂಸ್ ಬಂದಿತ್ತು ನನಗೆ, ಈ ಸ್ಲೀವ್ ಲೂಸ್ ಬಂದಿತ್ತು. ಇದನ್ನ ಇಡಿಸ್ಕೊಂಡಿದೀನಿ ನಾನು. ಬಾಡಿ ಫಿಟ್ಟಿಂಗ್ ಚೆನ್ನಾಗಿ ಬಂದಿತ್ತು, ಬಟ್ ಸ್ಲೀವ್ ಮಾತ್ರ ಲೂಸ್ ಇತ್ತು. ಸೊ ಇದನ್ನ ಒಂದ್ ಸ್ವಲ್ಪ ಟೈಟ್ ಮಾಡಿಸ್ಕೊಂಡೆ, ಬಾಡಿ ಫಿಟ್ಟಿಂಗ್ ಏನು ಇಡಿಸ್ಕೊಂಡಿಲ್ಲ. ಇಲ್ಲಿ ನೋಡಿ, ಬೇಕಾದ್ರೆ ನಾನು ತೋರಿಸ್ತೀನಿ. ಅನಿತಾ, ನಿಮಗೆ ಮಾತ್ರ ಕರೆಕ್ಟಾಗಿ ಬರ್ತಾವಲ್ವಾ ಅನಿತಾ ಬ್ಲೌಸು, ನೀವು ಹೆಂಗ್ ಸೆಲೆಕ್ಟ್ ಮಾಡ್ತೀರಾ ಅಂತೀರಾ? ಇಲ್ಲಿ ನೋಡಿ, ಇಲ್ಲಿ ನನಗೂ ಲೂಸೇ ಬರೋದು. ಇಲ್ಲಿ ನೋಡಿ, 2 ಸ್ಟಿಚಿಂಗ್ ಹಾಕ್ಸಿದೀನಿ ಇಲ್ಲಿ ನಾನು. ಇಷ್ಟು ದೊಡ್ಡ ಬಂದಿತ್ತು. ಇಲ್ಲಿ ನೋಡಿ, ಬರೀ ಅಂದ್ರೆ ಕೈ ಹತ್ರ ತೋಳ್ಗಳು ಮಾತ್ರ ಇಡ್ಸಿದೀನಿ, ಬಾಡಿ ಏನು ಇಡ್ಸಿಲ್ಲ ನಾನು. ಓಕೆನಾ. ಅಂಡ್ ಬ್ಯಾಕ್ ಹುಕ್ ಬರುತ್ತೆ, ತುಂಬಾ ಚೆನ್ನಾಗಿ ಕಾಣ್ತವೆ. ಬ್ಯಾಕ್ ಹುಕ್ ತಗೊಳ್ಳಿ ನೀವು ಆಲ್ಮೋಸ್ಟ್. ಅಂಡ್ ತುಂಬಾ ಕಡಿಮೆ ದುಡ್ಡಿದು ಕೂಡ. ಈಗ ಪ್ರೈಸ್ ನ ಇಲ್ಲಿ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ. ಫ್ರೆಂಡ್ಸ್ ನೋಡಿ, ಇದು ಬ್ಯಾಕ್ ಸೈಡ್ ಬರುತ್ತೆ. ಅಂಡ್ ಕೆಳಗಡೆ ಟ್ಯಾಗ್ ನೋಡಿ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ. ನಿಜವಾಗ್ಲೂ ಹೊಲಿಯೋರು ಯಾರಾದ್ರೂ ಇಷ್ಟು ಚೆನ್ನಾಗಿ ಹೊಲಿತಿದ್ರ? ಖಂಡಿತವಾಗ್ಲೂ ಇಲ್ಲ. ಅಂಡ್ ಸಿಕ್ಕಾಪಟ್ಟೆ ಒಂದು 700-800 ರೂಪಾಯಿ ತಗೊಂಡ್ಬಿಡೋರು ಬಿಡಿ ಇದಕ್ಕೆ. ಅಂಡ್ ಈಗ ಪ್ರೈಸ್ ಎಷ್ಟಿದೆ ಅಂತ ಹೇಳ್ಬಿಟ್ಟು ಸ್ಕ್ರೀನ್ ಮೇಲೆ ಹಾಕ್ಬಿಟ್ಟು ಹೇಳ್ತೀನಿ ನೋಡಿ. ಫ್ರೆಂಡ್ಸ್ ನೋಡಿ, ವೇರ್ ಮಾಡಿದ್ದೀನಿ ಈ ಸ್ಯಾರಿ ಮತ್ತೆ ಬ್ಲೌಸ್ ನನ್ಗೆ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು. ಸೊ ತುಂಬಾನೇ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ ವೇರ್ ಮಾಡಿದಾಗಂತೂ. ಆಕ್ಚುಲಿ ಇದೇ ಕಲರ್ ತುಂಬಾ ರನ್ನಿಂಗ್ ಅಲ್ಲಿ ತುಂಬಾ ಜನ ಇಷ್ಟಪಟ್ಟು ತಗೊಳ್ಳೋದು ಅಂದ್ರೆ ಈ ರಾಯಲ್ ಬ್ಲೂ ಕಲರು. ಸ್ಯಾರಿ ಪ್ರೈಸ್ ಬಂದು 1479 ರೂಪಾಯಿ ಇದೆ. ಸೊ ಖಂಡಿತವಾಗ್ಲೂ ಇಷ್ಟ ಆದ್ರೆ ಪರ್ಚೇಸ್ ಮಾಡಿ. ಅಂಗಡಿಗಳಲ್ಲೆಲ್ಲ ಏನಿಲ್ಲ ಅಂದ್ರೂ 1950 ರೂಪಾಯಿ 2000 ರೂಪಾಯಿ ರೇಂಜಿಗೆ ಸೇಲ್ ಮಾಡ್ತಾ ಇದ್ದಾರೆ. ಇಲ್ಲಿ 1479 ರೂಪಾಯಿ ಇದೆ. ಓಕೆನಾ. ಸೊ ಕ್ವಾಲಿಟಿ ಅಂತೂ ಮಸ್ತ್ ಇದೆ, ಅದ್ರ ಬಗ್ಗೆ ನೀವು ಯೋಚನೆ ಮಾಡಬೇಡಿ. ತುಂಬಾ ಚೆನ್ನಾಗಿ ಬಂದಿದೆ ಕ್ವಾಲಿಟಿ ಮೀಶೋದಲ್ಲಿ. ಅಂಡ್ ಬೇಗನೆ ಔಟ್ ಆಫ್ ಸ್ಟಾಕ್ ಆಗಿ ಹೋಗ್ಬಿಡತ್ತೆ. ಅಂಡ್ ವರಮಹಾಲಕ್ಷ್ಮಿ ಹಬ್ಬ ಬೇರೆ ಹತ್ರ ಬರ್ತಾ ಇದೆ. ನೀವು ದೇವ್ರಿಗೆ ಗುಡ್ಸ್ಲಿಕ್ಕೆ ತಗೊಂಡ್ರು ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ದೇವ್ರಿಗೆ ಗುಡ್ಸಾದ್ಮೇಲೆ ಇನ್ನೇನು ನಾವು ನೀವೇ ಉಡ್ಕೊಳ್ಳೋದಲ್ವಾ, ತುಂಬಾ ಚೆನ್ನಾಗಿರುತ್ತೆ. ಪರ್ಚೇಸ್ ಮಾಡಿ. ಅಂಡ್ ಬ್ಲೌಸ್ ನೋಡಿ 420 ರೂಪಾಯಿಗೆ ನಾನು ಈ ರೀತಿ ಫುಲ್ ಸ್ಲೀವ್, ಬ್ಯಾಕ್ ಅಷ್ಟೇನೆ ಡೀಪ್ ತುಂಬಾನೇ ಚೆನ್ನಾಗಿ ಕೊಟ್ಟಿದ್ದಾರೆ. ಸೊ ನೀವು ರೆಡಿಮೇಡ್ ಬ್ಲೌಸ್ ತಗೋತೀರಾ ಅಂದ್ರೆ ಇದೇ ಬ್ಲೌಸ್ ತಗೊಳ್ಳಿ, ಇಲ್ಲ ಸ್ಯಾರಿಗೆ ಬಂದಿರುತ್ತಲ್ವಾ ವೈಟ್ ಕಲರ್, ಅದನ್ನಾದ್ರೂ ಹೊಲಿಸ್ಕೊಳ್ಳಿ. ಅಂಡ್ ಈ ಕಲರ್ ಸ್ಯಾರಿನಲ್ಲಿ ಫೋಟೋ ತೆಗೆಸ್ಕೊಂಡ್ರು ಅಂತೂ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಫ್ರೆಂಡ್ಸ್, ನೆಕ್ಸ್ಟ್ ಡ್ರೆಸ್ ಬಂದು ಈಗ ವೇರ್ ಮಾಡಿದೀನಿ ಅಲ್ವಾ, ಇದೇ ಡ್ರೆಸ್ ನ ತೋರಿಸ್ಬಿಡ್ತೀನಿ. ಇದು ಕೂಡ ಮೀಶೋದೆ.
ಕ್ವಾಲಿಟಿ ಅಂತೂ ಇದು ಎಲ್ಲಾ ಡ್ರೆಸ್ಗಿಂತನೂ ಚೆನ್ನಾಗಿದೆ. ಅಷ್ಟೊಂದು ಒಂಥರ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ತುಂಬಾ ಥಿಕ್ನೆಸ್ ಕೊಟ್ಟಿದ್ದಾರೆ ಬೆಡ್ಶೀಟ್ ಹೊತ್ಕೊಂಡಂಗೆ ಅಂದ್ಬಿಟ್ಟು. ಈ ಚಳಿಗೂ ಅದಕ್ಕೂ ಮಾಡಿಸ್ದಂಗಿದೆ ಈ ಡ್ರೆಸ್ಸು. ಅಂಡ್ ಎಷ್ಟು ಲೆಂತಿ ಆಗಿದೆ ನೋಡಿ ಈ ಗೌನು. ಅಂಡ್ ಇದು ನಾನು ವೇಲು ಹಾಕೇ ಇಲ್ಲ ಇದುವರೆಗೂ, ಬರೀ ಹಿಂಗೆ ಹಾಕೊಂಡು ಓಡಾಡ್ತಿರ್ತೀನಿ. ಇದಕ್ಕೆ ದುಪ್ಪಟ್ಟ ಕೂಡ ಬರುತ್ತೆ. ಅಂಡ್ ನನಗೆ ಇದು ಫಿಟ್ಟಿಂಗ್ ತುಂಬಾ ಚೆನ್ನಾಗಿ ಕೂರ್ತಾ ಇದೆ. ಬಟ್ ಸ್ಲೀವ್ ಮಾತ್ರ ಇದು ಕೂಡ ಲೂಸು. ನಂದು ಲಾರ್ಜ್ ಸೈಜು, ನಿಮ್ಗೆ ಯಾವಾಗ್ಲೂ ಹೇಳ್ತಾನೆ ಇರ್ತೀನಿ. ಸೊ ನೋಡಿ ಬಾಡಿ ಫಿಟ್ಟಿಂಗ್ ಕರೆಕ್ಟ್ ಆಗಿದೆ. ಸ್ಲೀವ್ ಮಾತ್ರ ಒಂದ್ ಸ್ವಲ್ಪ ಲೂಸ್ ಇದೆ. ಇನ್ನೇನು ಮನೆ ಹತ್ರನೇ ಹಾಕೋತಾ ಇರ್ತೀನಲ್ಲ, ಈ ತರ ಚೆನ್ನಾಗಿರೋ ಕ್ವಾಲಿಟಿ ಡ್ರೆಸ್ನೇ ನಾನು ಮನೆ ಹತ್ರ ಹಾಕೊಂಡ್ಬಿಡ್ತೀನಿ. ಸೊ ಹಂಗಾಗಿ ಇಡಿಸ್ಕೊಳಕ್ ಹೋಗಿಲ್ಲ. ಮೇ ಬಿ ಈ ತರ ಟೈಟ್ ಆಗಿ ಕೂತಿದ್ರೆ ಇನ್ನೂ ಚೆನ್ನಾಗಿ ಕಾಣ್ತಿತ್ತು ಅನ್ಸುತ್ತೆ ನಿಮ್ಗಳಿಗೆ. ನೀವ್ ಯಾರಾದ್ರೂ ತಗೊಂಡಾಗ ಲೂಸ್ ಬಂತು ಅಂದ್ರೆ ಈ ಸ್ಲೀವ್ ಗಳನ್ನ ಇಡಿಸ್ಕೊಳ್ಳಿ ಒಂದೊಂದು ಇಂಚು, ತುಂಬಾ ಚೆನ್ನಾಗಿ ಕಾಣುತ್ತೆ. ಇಲ್ಲಿ ನೋಡಿ, ಇಲ್ಲಿ ಏನ್ ಹೇಳ್ತಾರೆ, ಇದು ಎಲಾಸ್ಟಿಕ್ ನೋಡಿ ಈ ತರ ಇದೆ, ತುಂಬಾ ಚೆನ್ನಾಗಿದೆ. ಫುಲ್ ಸ್ಲೀವ್ ಬರುತ್ತೆ. ನನ್ಗಂತೂ ಇದು ಈ ಡ್ರೆಸ್ ಅಲ್ಲಿ ತುಂಬಾ ಇಷ್ಟ ಆಗಿದ್ದು ಈ ನೆಕ್ಕು ನೋಡಿ ಎಷ್ಟು ಚಂದ ಉಂಟು. ಏನೋ ಒಂಥರ ಡಿಸೈನ್ ಕೊಟ್ಟಿದ್ದಾರೆ. ಈ ಮೀಶೋ ಕೆಟ್ಲಾಗಲ್ಲಿ ನೋಡ್ಬೇಕಾದ್ರೆ ಈ ನೆಕ್ ಡಿಸೈನ್ ನೋಡಿನೇ ನಾನು ತಗೊಂಡ್ಬಿಟ್ಟಿದ್ದೆ. ಅಂಡ್ ಇನ್ನೊಂದು ಬ್ಯಾಕ್ ಸೈಡು ಇಲ್ಲಿ ಟ್ಯಾಗ್ ಬರುತ್ತೆ ನೋಡಿ, ಇದು ಅಷ್ಟೇ ತುಂಬಾ ಲೆಂತಿ ಆಗಿದೆ ಅಂಡ್ ತುಂಬಾ ದೊಡ್ಡದಾಗಿದೆ. ಅಂಗಡಿಗಳಲ್ಲೆಲ್ಲ ಈ ಡ್ರೆಸ್ ತಗೋತೀವಿ ಅಂದಿದ್ರೆ ಮಿನಿಮಮ್ ಅಂದ್ರೂ 1,500 ಮೇಲೆ ಹೇಳ್ತಾರೆ. ಅಂಡ್ ಮೀಶೋದಲ್ಲಿ ಇದಕ್ಕೆ ಬಾಟಮ್ ವೇರ್ ಕೂಡ ಕೊಟ್ಟಿದೀವಿ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದ್ದಾರೆ. ಅಂದ್ರೆ ಪ್ಯಾಂಟು ಟಾಪು ವೇಲು ಎಲ್ಲ ಇದೆ ಅನ್ಬಿಟ್ಟು. ಆದ್ರೆ ಪ್ಯಾಂಟ್ ಬರೋದಿಲ್ಲ, ನನ್ಗೂ ಬಂದಿಲ್ಲ. ನಾನು ರಿವ್ಯೂ ಕೊಟ್ಟಿರ್ತಾರಲ್ಲ ಬೇರೆಯವ್ರು ತಗೊಂಡಿರೋರು, ಅದ್ರಲ್ಲಿ ನೋಡಿದೆ ಅವ್ರಿಗೂ ಯಾರಿಗೂ ಪ್ಯಾಂಟ್ ಬಂದಿಲ್ಲ. ಬಟ್ ಅವ್ರು ಯಾಕಂಗ್ ಕೆಟ್ಲಾಗಲ್ಲಿ ಕೊಟ್ಟಿದಾರೋ ಗೊತ್ತಿಲ್ಲ, ನನ್ಗೂ ಬಂದಿಲ್ಲ. ಕೇವಲ ಏನು ಈ ಟಾಪು ಮತ್ತೆ ವೇಲು ಬರುತ್ತೆ. ಅಂಡ್ ಲೈನಿಂಗ್ ತೋರಿಸ್ತೀನಿ, ಡ್ರೆಸ್ ಲೈನಿಂಗು. ಅದಕ್ಕಿಂತ ಮುಂಚೆ ವೇಲ್ ನೋಡಿ ಎಷ್ಟು ಉದ್ದ ಇದೆ ಅನ್ಬಿಟ್ಟು. ನಿಜವಾಗ್ಲೂ ಈ ತರ ಉದ್ದ ಬರಬೇಕು ವೇಲ್ಗಳು, ಅದು ತುಂಬಾ ಚೆನ್ನಾಗಿ ಕಾಣುತ್ತೆ ನೋಡಿ. ನೆಟ್ಟೆಡ್ ವೇಲು ತುಂಬಾ ಸ್ಮೂತ್ ಇದೆ, ನೆಟ್ಟೆಡ್ ರಫ್ ಇಲ್ಲ ಈ ವೇಲು. ಅಂಡ್ ಬಾರ್ಡರ್ ಸೇಮ್ ಡ್ರೆಸ್ ಹೇಗಿದೆಯೋ ಅದೇ ರೀತಿಯಾಗಿ ಬಾರ್ಡರ್ ಕೊಟ್ಟಿದ್ದಾರೆ ವೇಲ್ಗೆ. ನಿಜವಾಗ್ಲೂ ವೇಲ್ ಹಾಕೊಂಡೇನು ಹೋಗ್ಬೇಕು ಅನ್ನೋದಿಲ್ಲ, ಅಷ್ಟು ಚೆನ್ನಾಗಿದೆ ಈ ಡ್ರೆಸ್. ವೇಲ್ ಹಾಕಿದ್ರೇನೆ ಆ ಡ್ರೆಸ್ ಲುಕ್ಕೇ ಹೋಗ್ತೈತೆ. ನಿಮ್ಗೆ ಹೆಂಗ್ ಅನ್ಸುತ್ತೋ ಹಂಗ ಅನುಕೂಲ ಮಾಡ್ಕೊಳ್ಳಿ. ಓಕೆ, ಫೈನಲಿ ಲೈನಿಂಗ್ ಕೇಳ್ತೀರಾ ಅಲ್ವಾ? ಲೈನಿಂಗ್ ಅಂತೂ ಇನ್ನೂ ಮಂದವಾಗಿ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ ತುಂಬಾ ಚೆನ್ನಾಗಿದೆ. ಲೈನಿಂಗ್ ಬಟ್ಟೆನೆ ಒಂದು ಡ್ರೆಸ್ ಕೊಡ್ಬೋದು, ಅಷ್ಟು ಚಂದ ಇದೆ. ಸೊ ಇಲ್ಲಿವರೆಗೂ ಬರುತ್ತೆ, ಲೈನಿಂಗ್ ಫುಲ್ ಬರುತ್ತೆ. ಡ್ರೆಸ್ ಎಷ್ಟು ಉದ್ದ ಇದೆಯೋ ಅಷ್ಟು ಉದ್ದನೇ ಬರುತ್ತೆ. ಹೋಪ್ ನಿಮಗೂ ಕೂಡ ಈ ಡ್ರೆಸ್ ಇಷ್ಟ ಆಯ್ತು ಅನ್ಕೊಂಡಿದ್ದೀನಿ. ಅಂಡ್ ಪ್ರೈಸ್ ಬಂದು ಇದು ಬೇರೆ ಬೇರೆ ತರ ಇದೆ ಪ್ರೈಸ್. ಅಂದ್ರೆ ಸ್ಮಾಲ್ ಸೈಜ್ ಇತ್ತು ಅಂದ್ರೆ 685 ರೂಪಾಯಿ ಇದೆ. ಮೀಡಿಯಂ ಅವ್ರಿಗೆ 735. ಅದೇ ಲಾರ್ಜ್ ಎಕ್ಸೆಲ್, ಡಬಲ್ ಎಕ್ಸೆಲ್, ತ್ರಿಬಲ್ ಎಕ್ಸೆಲ್ ಎಲ್ಲರಿಗೂ 735 ರೂಪಾಯಿ ಆಗುತ್ತೆ. ಸ್ಮಾಲ್ ಸೈಜ್ ಇದ್ದವ್ರಿಗೆ ಮಾತ್ರ ಕಡಿಮೆ ಆಗುತ್ತೆ. ನಾನು ಕೂಡ 735 ರೂಪಾಯಿ ಕೊಟ್ಟಿರೋದು ಲಾರ್ಜು. ಅಂಡ್ ಬೇಗ ಔಟ್ ಆಫ್ ಸ್ಟಾಕ್ ಆಗ್ಬಿಡುತ್ತೆ ಈ ಡ್ರೆಸ್ ಅಂತೂ. ಸೊ ಯಾರಿಗೆಲ್ಲ ಇಷ್ಟ ಆಗುತ್ತೆ ಖಂಡಿತವಾಗ್ಲೂ 100% ಪರ್ಚೇಸ್ ಮಾಡಿ ನೀವು, ಯಾಕಂದ್ರೆ ಅಷ್ಟು ಚಂದ ಇದೆ ಕ್ವಾಲಿಟಿ. ಓಕೆನಾ? ಅಂಡ್ ಇನ್ನೊಂದು ಹೇಳ್ತೀನಿ, ಅನಿತಾ 250-300 ರೂಪಾಯಿಗೆ ಡ್ರೆಸ್ ತೋರಿಸಿಂತೀರಲ್ಲ, ನಿಜವಾಗ್ಲೂ ತೋರಿಸ್ತೀನಿ ಇಲ್ಲ ಅಂತಲ್ಲ. ನಾನು ತಗೊಂಡಿರ್ತೀನಲ್ಲ, ನಾನು ವೇರ್ ಮಾಡಿ ವಾಶ್ ಮಾಡಿ ನೋಡಿದಾಗ ಅದು ಬಾಳ್ಕೆನೆ ಬರಲ್ಲ. ಸ್ವಲ್ಪ ನಾವು ಈ ತರ ರಫ್ ಆಗಿರೋದು ಅಂದ್ರೆ ತುಂಬಾ ಬಾಳ್ಕೆ ಬರೋ ತರ ಒಂಚೂರು ಕ್ವಾಲಿಟಿ ಇರುವಂತ ಡ್ರೆಸ್ ತಗೊಂಡ್ಬಿಟ್ರೆ ಜಾಸ್ತಿ ದುಡ್ಡಾದ್ರೂ ಪರವಾಗಿಲ್ಲ ಅನ್ಬಿಟ್ಟು ಇವು ತುಂಬಾ ದಿನ ಬಾಳ್ಕೆ ಬರ್ತವೆ. ಇದಂತೂ 100% ಬಾಳ್ಕೆ ಬರುತ್ತೆ, ತಗೊಳ್ಳಿ. ಸೊ ನೆಕ್ಸ್ಟ್ ಇನ್ನೊಂದು ಡ್ರೆಸ್ ನ ತೋರಿಸ್ಬಿಡ್ತೀನಿ ಇವಾಗ. ಫ್ರೆಂಡ್ಸ್, ಈ ಸ್ಯಾರಿಗೆ ಒಳಗಡೆ ಶೇಪ್ ವೇರ್ ಪೆಟಿಕೋಟ್ ಕೂಡ ತರಿಸಿದೀನಿ. ಅವತ್ತು ಫಂಕ್ಷನ್ ಹುಟ್ಟಿದ್ದಲ್ವಾ ಈ ಸ್ಯಾರಿ, ಊಟ ಮಾಡ್ಬೇಕಾದ್ರೆ ಅಂತಿ ಮೇಲೆ ಏನೇನೋ ಒಂಚೂರು ಬಿದ್ದಿರುತ್ತೆ. ಮಕ್ಳನ್ನೆಲ್ಲ ಎತ್ಕೊಂಡು ಒಂಚೂರು ಕಲೆ ಆಗೈತೆ. ಒಂದು ಸ್ವಲ್ಪ ಎಲ್ಲಾದ್ರೂ ವಾಶ್ ಮಾಡಿಸಿದ್ರೆ ಸರಿಯಾಗತ್ತೆ. ಸೊ ಫ್ರೆಂಡ್ಸ್, ಈಗ ನೆಕ್ಸ್ಟ್ ಈ ಸ್ಯಾರಿಗೆ ಇದೊಂದು ಪೆಟಿಕೋಟ್ ತರಿಸಿದೀನಿ ನೋಡಿ, ತುಂಬಾ ಚೆನ್ನಾಗಿ ಮ್ಯಾಚ್ ಆಗತ್ತೆ. ಬ್ಲೂ ಕಲರೇ, ಇದೊಂಥರ ಬ್ಲೂ, ಬಟ್ ಒಳಗಡೆ ಹಾಕಿದ್ರೆ ಒಂಚೂರು ಕಾಣಿಸಲ್ಲ. ಅಂಡ್ ಈ ಸ್ಯಾರಿ ಒಳಗಡೆ ನೀವು ಯಾವ ಕಲರ್ ಹಾಕಿದ್ರು ಕಾಣಿಸಲ್ಲ ಬಿಡಿ. ಬಟ್ ನನ್ಗೆ ಅದೇನೋ ಗೊತ್ತಿಲ್ಲ, ಯಾವ ಸ್ಯಾರಿ ಹಾಕ್ತೀನೋ ಅದಕ್ಕೆ ಮ್ಯಾಚಿಂಗ್ ಪೆಟಿಕೋಟ್ ಕೂಡ ನಾನು ವೇರ್ ಮಾಡ್ತೀನಿ. ಸೊ ಹಂಗಾಗಿ ನಾನು ಇದನ್ನ ಶೇಪ್ ವೇರ್ ಪೆಟಿಕೋಟ್ ತರಿಸಿದೀನಿ. ಅಂಡ್ ಈ ರೀತಿ ಪೆಟಿಕೋಟ್ಗಳು ಹಾಕಿದಾಗ ಒಂಥರ ದಪ್ಪ ಕಾಣಲ್ಲ, ನಾವು ಇರೋದ್ಕಿಂತನೂ ಒಂಥರ ಸ್ಲಿಮ್ ಆಗಿ ಕಾಣಿಸ್ತೀವಿ. ಸೊ ಹಾಗಾಗಿ ನಾನು ಈ ರೀತಿ ಪೆಟಿಕೋಟ್ಗಳನ್ನೇ ಶೇಪ್ ವೇರ್ ಯೂಸ್ ಮಾಡೋದು. ಇದು ಒಂದು 170 ರೂಪಾಯಿ ಅನ್ಸುತ್ತೆ ಈ ಪೆಟಿಕೋಟು. ಇದ್ರದ್ದು ನಾನು ಲಿಂಕ್ ನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲೂ ಕೊಟ್ಟಿರ್ತೀನಿ, ಮತ್ತೆ ಕಮೆಂಟ್ ಬಾಕ್ಸ್ ನಲ್ಲೂ ಕೊಟ್ಟಿರ್ತೀನಿ. ತುಂಬಾ ಚೆನ್ನಾಗಿದೆ ಕ್ವಾಲಿಟಿ. ಅಂಡ್ ಇದೇ ಸ್ಯಾರಿಗೆ ಅಂತ ಅಲ್ಲ, ನೀವು ಮಾಮೂಲಿ ಪೆಟಿಕೋಟ್ ತಗೋತಿರ್ತೀರಲ್ವಾ, ಅದ್ರ ಬದಲಾಗಿ ಈ ತರ ತಗೊಂಡ್ ಇಟ್ಕೊಳ್ಳಿ, ಎಲ್ಲದಕ್ಕೂ ಮ್ಯಾಚ್ ಆಗ್ತವೆ. ಅಂಡ್ ತುಂಬಾ ಸ್ಲಿಮ್ ಆಗು ಕಾಣ್ತೀರಾ ಸ್ಯಾರಿ ಉಟ್ಕೊಂಡಾಗ. ಸೊ ನೆಕ್ಸ್ಟ್ ಇವಾಗ ಕೆಲವೊಂದು ಲೆಗಿನ್ಸ್ ಪ್ಯಾಂಟ್ ಗಳನ್ನ ತರಿಸಿದೀನಿ, ಅದನ್ನು ತೋರಿಸ್ಬಿಡ್ತೀನಿ. ಕಾಂಬೋ ಬರುತ್ತೆ, ಅಂದ್ರೆ ಏನ್ ಹೇಳ್ತಾರೆ, 3 ಬರುತ್ತೆ ಲೆಗಿನ್ಸ್ ಪ್ಯಾಂಟ್ಗಳು. ಒಂದು ಬ್ಲ್ಯಾಕು, ಒಂದು ಕ್ರೀಮು, ಆಮೇಲೆ ರೆಡ್. ಸಲ ಬರೀ ಬ್ಲ್ಯಾಕು ವೈಟೇ ತರಿಸ್ತಾ ಇದ್ದೆ ನಾನು. ಈ ಸತಿ ರೆಡ್ ಕಲರ್ ತರಿಸಿದೀನಿ ನೋಡಿ. ಇದು ಬ್ಲ್ಯಾಕ್ ಕಲರು, ಕ್ವಾಲಿಟಿ ಅಂತೂ ಆಸಮ್ ಇದಂತೂ. ಸೊ ಒಂಚೂರು ತೆಳ್ಳಗಿಲ್ವೇ ಇಲ್ಲ ಬಿಡಿ, ಅಷ್ಟು ಮಂದ ಕೊಟ್ಟಿದ್ದಾರೆ. ಲೆಗ್ಗಿನ್ಸ್ ಪ್ಯಾಂಟ್ಗಳು ತುಂಬಾ ಚೆನ್ನಾಗಿದಾವೆ. ಲೆಗ್ಗಿನ್ಸ್ ಅಲ್ಲ, ಜೆಗ್ಗಿನ್ಸ್ ಅಂತ ಏನೋ ಅಂತಾರೆ ಅನ್ಸುತ್ತೆ, ತುಂಡ ಬರ್ತಾವಲ್ವಾ, ಇಲ್ಲಿವರೆಗೂ ಬರ್ತಾವಲ್ಲ ಆ ತರ. ಅಂಡ್ ಇದು ನೋಡಿ ಕ್ರೀಮ್ ಕಲರು, ಇದು ಕೂಡ ಕ್ವಾಲಿಟಿ ತುಂಬಾನೇ ಚೆನ್ನಾಗಿದೆ. ಅಂಡ್ ಇದ್ರ ಜೊತೆಗೆ ವೈಟ್ ಕಲರ್ ಕೂಡ ಬರುತ್ತೆ. ಸೊ ವೈಟ್ ಕಲರ್ದು ಬರುತ್ತೆ, ರೆಡ್ ಕಲರು ಬರುತ್ತೆ. ಎರಡನ್ನೂ ತೋರಿಸ್ತೀನಿ ನಾನು. ರೆಡ್ ಕಲರ್ದು ಏನಾಯ್ತು ಶಮಂತವ್ರೆ, ಈಗ ನೋಡಿದ್ವಲ್ಲ, ಇಲ್ಲಿ ಹಾಕಿದೀನಿ ನೋಡಿ. ಎಸ್ ನೋಡಿ, ರೆಡ್ ಕಲರ್ ಅಂತೂ ಮಸ್ತ್ ಇದೆ.
ಯಾವ್ದಾದ್ರು ಡ್ರೆಸ್ಸಿಗೆ ಹಾಕಿರ್ತೀನಲ್ಲ ಮುಂದೆ ಯಾವತ್ತಾದ್ರೂ ಅವತ್ತು ವೇರ್ ಮಾಡಿದಾಗ ತೋರಿಸ್ತೀನಿ. ಬಟ್ ಮಸ್ತ್ ಅಂದ್ರೆ ಮಸ್ತ್ ಚಂದ, ಸೂಪರ್ ಡೂಪರ್ ಕ್ವಾಲಿಟಿ ಇದು ಕೂಡ. ಸೊ ಈ ರೀತಿನಾದ್ರೂ ನೀವು ಬ್ಲಾಕ್ ಮತ್ತೆ ಕ್ರೀಮು ರೆಡ್ ಆದ್ರೂ ತಗೊಳ್ಳಿ, ಅಥವಾ ಇನ್ನೊಂದ್ ತರನೂ ಬರುತ್ತೆ ನೋಡಿ, ವೈಟ್ ಕಲರ್ ಮಿಕ್ಸ್ ಆಗತ್ತೆ. ನಾನು ಲೆಗಿನ್ಸ್ ಪ್ಯಾಂಟ್ ನನಗೆ ಜಾಸ್ತಿ ಬೇಕು. ಸೊ ಇದು ಅಕ್ಕ ತಗೊಂಡಿರೋದು, ಅದು ನನಗೆ, ಇದು ಅಕ್ಕಂಗೆ. ಸೊ ಇದು ವೈಟ್ ಕಲರ್ ತಗೊಂಡ್ಲು ಅವಳು ರೆಡ್ ಬದಲು. ನೋಡಿ ಇದು ರೆಡ್, ಸಾರಿ ಇದು ವೈಟು, ಅಂಡ್ ಅದ್ರ ಜೊತೆಗೆ ಅವಳು ಕೂಡ ಬ್ಲಾಕ್ ಮತ್ತೆ ಕ್ರೀಮ್ ಎರಡು ತಗೊಂಡಿದ್ದಾಳೆ. ಸೊ ಮೂರ್ ಬರುತ್ತೆ ಕಾಂಬೋ. ನಾನು 2 ಸೆಟ್ ತರಿಸಿದ್ದೀನಿ ಅಷ್ಟೇನೆ. ಇದಕ್ಕೆ ಪ್ರೈಸ್ನ ನಾನಿಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ, ಮರ್ತ್ಕೊಂಡಿದ್ದೀನಿ ಎಷ್ಟಿದೆ ಅಂದ್ಬಿಟ್ಟು. 300 400 ಎಷ್ಟೋ ಇರಬೇಕೇನೋ, ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ, ನೋಡ್ಕೊಂಡು ಪರ್ಚೇಸ್ ಮಾಡಿ. ಕಮೆಂಟ್ ಬಾಕ್ಸ್ ನಲ್ಲಿ ಲಿಂಕ್ ಇರುತ್ತೆ, ಓಕೆನಾ ಫ್ರೆಂಡ್ಸ್. ನೆಕ್ಸ್ಟ್ ಸ್ಯಾರಿ ಬಂದು ಇದು ಬೇಬಿ ಪಿಂಕ್ ಕಲರ್ ಬರುತ್ತೆ ಅಂಡ್ ತುಂಬಾ ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ, ಓಕೆನಾ. ಇದು ರಿಯಲ್ ಹ್ಯಾಂಡ್ ವರ್ಕ್ ಸ್ಯಾರಿ. ಸೊ ಸ್ಯಾರಿಗಳಿಗೆ ಹ್ಯಾಂಡ್ ವರ್ಕ್ ಮಾಡೋದು ತುಂಬಾನೇ ರೇರು, ಓಕೆನಾ. ಸೊ ಆ ರೀತಿ ಹ್ಯಾಂಡ್ ವರ್ಕ್ ಸ್ಯಾರಿಗಳು ಇರುತ್ತೆ ಅಂತ ಆದ್ರೆ ಮಿನಿಮಮ್ ಅಂದ್ರೂ 2,500 3,000 ರೂಪಾಯಿ ಹೇಳ್ತಾರೆ ಅಂಗಡಿಗಳಲ್ಲಿ. ಯಾಕಂದ್ರೆ ಯಾವುದೇ ಸ್ಯಾರಿ ತಗೊಂಡ್ರು ಮೆಷಿನ್ ವರ್ಕ್ ಇರುತ್ತೆ. ಇದು ಪರ್ಲ್ ಮುತ್ತುಗಳಲ್ಲಿ ಹ್ಯಾಂಡ್ ವರ್ಕ್ ಮಾಡಿರುವಂತದ್ದು ತುಂಬಾನೇ ಕಡಿಮೆ ಇದೆ. ಈ ಸ್ಯಾರಿನ ನಾನು ಒಂದ್ಸತಿ ನಿಮಗೆ ತೋರಿಸಿದ್ದೆ, ನಿಮಗೆ ನೆನಪಿದೆಯೋ ಇಲ್ವೋ ಗೊತ್ತಿಲ್ಲ. ಬಟ್ ನಾನು ತೋರಿಸಿದಾಗ ಅದು ಔಟ್ ಆಫ್ ಸ್ಟಾಕ್ ಆಗಿತ್ತು, ಒಬ್ರು ತಗೊಳ್ಳಿಕ್ಕೆ ಆಗಿರ್ಲಿಲ್ಲ. ಸೊ ಇವತ್ತು ರೀಸ್ಟಾಕ್ ಮಾಡಿದ್ದಾರೆ ಮೀಶೋದಲ್ಲಿ. ಸೊ ಹಾಗಾಗಿ ನಾನು ಮತ್ತೊಮ್ಮೆ ತೋರಿಸ್ತಾ ಇದ್ದೀನಿ. ತುಂಬಾನೇ ಕ್ವಾಲಿಟಿ ಇರುವಂತ ಸ್ಯಾರಿ, ಹಾಗೆ ತುಂಬಾನೇ ಬ್ಯೂಟಿಫುಲ್ ಆಗಿದೆ. ಸೊ ಇವಾಗ ಈ ಸ್ಯಾರಿ ಪ್ರೈಸ್ ಬಂದು 1,446 ರೂಪಾಯಿ. ಬಟ್ ನಾನ್ ತಗೊಂಡಾಗ ಇದು 1,800 ರೂಪಾಯಿ ಏನೋ ಇತ್ತು. ಸೊ ಈಗೇನೋ ಆಫರ್ ಬಿಟ್ಟಿದ್ದಾರೆ, ಏನೋ ಸೇಲ್ ನಡೀತಾ ಇದೆ ಮೀಶೋದಲ್ಲಿ. ಸೊ ಹಾಗಾಗಿ ಒಂದು 400 ರೂಪಾಯಿ ಕಡಿಮೆ ಮಾಡಿದ್ದಾರೆ. ಹಾಗಾಗಿ ಯಾರಿಗಾದ್ರೂ ಇಷ್ಟ ಆಯ್ತು ಅಂದ್ರೆ ಖಂಡಿತ ಈಗಲೇ ಬುಕ್ ಮಾಡ್ಕೊಳ್ಳಿ. ಮತ್ತೆ ನೀವು ಇನ್ನೊಂದ್ಸತಿ ನೋಡ್ತೀನಿ ಅಂತ ಅಂದ್ರೆ ಇದು ಮತ್ತೆ ಔಟ್ ಆಫ್ ಸ್ಟಾಕ್ ಆಗೋಗಿರುತ್ತೆ. ಸೊ ತುಂಬಾ ಜನ ತಗೊಂತಾ ಇರ್ತಾರೆ, ಬೇಗ ಸೇಲ್ ಆಗುತ್ತೆ. ಕಡಿಮೆ ದುಡ್ಡಿಗೆ ಹಾಕಿದಾರಲ್ಲ ಇವತ್ತು ಅಂತ ಹೇಳ್ಬಿಟ್ಟು ನಾನು ಮತ್ತೆ ಈ ವಿಡಿಯೋದಲ್ಲಿ ಈ ಸ್ಯಾರಿನ ತೋರಿಸ್ತಾ ಇದ್ದೀನಿ. ಇದಕ್ಕೆ ಬಂದಿರೋ ಬ್ಲೌಸ್ ಪೀಸ್ ನ ನೀವು ಖಂಡಿತ ಹೊಲಿಸ್ಕೊಳ್ಳಿ. ಆ ಬ್ಲೌಸ್ ಇಂದಾನೇ ಈ ಸ್ಯಾರಿ ನಿಮ್ಗೆ ಲುಕ್ ಕೊಡುವಂತದ್ದು. ನಾನು ಹಾಕಿರೋ ಬ್ಲೌಸ್ ಔಟ್ ಆಫ್ ಸ್ಟಾಕ್ ಆಗಿದೆ. ಇದು ಸುಮ್ಮನೆ ರೆಡಿಮೇಡ್ ಬ್ಲೌಸ್ ಯಾವ್ದೋ ಹಾಕಿದ್ದೀನಿ ಮೀಶೋದೇನೆ, ಬಟ್ ಔಟ್ ಆಫ್ ಸ್ಟಾಕ್ ಆಗಿದೆ. ನಾನು ಹಂಗಾಗಿ ಆ ವೈಟ್ ಕಲರ್ ಬ್ಲೌಸ್ ಲಿಂಕ್ ಕೊಡ್ಲಿಕ್ಕೆ ಆಗ್ತಾ ಇಲ್ಲ, ಓಕೆನಾ. ಈ ಸ್ಯಾರಿ ಬ್ಲೌಸ್ ನ ಖಂಡಿತ ಸ್ಟಿಚ್ ಮಾಡಿಸ್ಕೊಳ್ಳಿ, ತುಂಬಾ ಚೆನ್ನಾಗಿ ಕಾಣಿಸ್ತೀರಾ. ಓಕೆ ಫ್ರೆಂಡ್ಸ್, ಹಾಗಾದ್ರೆ ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಂಡ್ ಇವತ್ತಿನ ವಿಡಿಯೋ ಯಾರ್ಯಾರೆಲ್ಲ ನೋಡಿದ್ರೆ ಅವ್ರಿಗೆಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು.